ಹರೇ ರಾಮ, ನಮಸ್ಕಾರ ಇದ್ದು ಬನ್ನಿ ಅಂತ ಈ ಅಡಿಗೆ ಒಳಗೆ ಸೇರಿದ ಸುಮಾರು ಸಮಯ ಆತವಳಿ ಅಲ್ಲದ. ಮೊಸರು ಕಡದಾತು, ಬೆಣ್ಣೆ ತೆಗೆಕಷ್ಟೇ. ನಮಗೊಂದು ಚೂರು ಮಾಹಿತಿ ನಾನು ನಿಂಗೋಗ ಹೇಳ್ತೆ, ನಿಂಗೋ ಎನಗೂ ಹೇಳಿಕೊಳ್ಳಿ. ಎನಗೂ ದೊಡ್ಡ ಮಟ್ಟಿಗೆ ಗೊಂತಿಲ್ಲ, ನಿಂಗೋ ಗೊಂತಿಪ್ಪ ವಿಷಯವ ಮುಚ್ಚು ಮರಳಿದ್ದೆ ಧಾರಾಳವಾಗಿ ಹೇಳಕ್ಕ ನಾನು ಧಾರಾಳವಾಗಿ ಕೇಳಿ ಒಮ್ಮೆ. ಏನೇ ಗೊಂತಿಪ್ಪ ಖಂಡಿತವಾಗಿ ನಿಂಗೋಗ ಹೇಳುವೆ. ಬೇಕಾದವು ಕೇಳಲಿ, ಬೇಡದವು ಬಿಡ್ಲಿ. ಇಲ್ಲದರೆ ಇಲ್ಲಿಗೆ ಕೇಳಿ, ಇಲ್ಲಿಗೆ ಬಿಟ್ಟು ಕೇಳಿ, ನಮಗ ನಷ್ಟ ಇಲ್ಲ. ಇದು ನಮ್ಮ ಹವಿಕ ಭಾಷೆಯಲ್ಲಿ ಹೇಳ್ತಾರೆ ಒಂದು ಮರುಳೋಳಿ ಹೇಳಕ್, ಕನ್ನಡದಲ್ಲಿ ಹೇಳ್ತಾರೆ ಹವ್ಯಾಸಾಳಿ ಹೇಳಕ್, ಇಂಗ್ಲಿಷಲ್ಲಿ ಹೇಳಿದ್ರೆ ಹಾಬಿ ಹೇಳಿ ಹೇಳಕ್. ಈಗ ದಿನ ಈ ಒಂದು ಚೆಂಬುಲಿ ಊರನದ ಹಾಲು ಕರೆದು ನೈವೇದ್ಯ ಮಾಡಿಕ್ಕಿ ಅದರ ಕೊದಿಸಿ ಹಾಲು ಕೊದಿಸಿ ನೀರು ಹಾಕಲಿದ್ದು ಕೊದಿಸಿ ದಿನಾಗುಳಿದೆ ಕೊದಿಸಿ ತಣಿಸಿ ಹೆಪ್ಪ ಹಾಕಿ ಬೆಣ್ಣೆ ಮಾಡೋದು. ಹೆಂಗೆ ದೇಶೀಯದ ಬೆಣ್ಣೆ ಹೇಳಿದರೆ ಉದಿಯಪ್ಪಗ ಕಡೆಕು ಮುನ್ನಾಳ ದಿನ ಹೆಪ್ಪ ಹಾಕಿಕ್ಕಿ ಮೊಸರು ಮಾಡಿಕ್ಕಿ ಎನ್ನದು ರಜಾ ವಿರುದ್ಧ ಆಗುತ್ತಾ ಇದ್ದೀಗ 2 ವರ್ಷದಿಂದ. ಅಷ್ಟರವರೆಗೆ ಅಂದಿಂಗಂದಿಗೆ ಮಾಡಿಕೊಂಡಿತ್ತಿದೆ 1 ವರ್ಷ. ಮತ್ತೆ ಇರುಳು ಹೆಪ್ಪ ಹಾಕಿ ಉದಿಯಪ್ಪ ಕಳೋದು, ಇಲ್ಲದ್ರೆ ಉದಿಯಪ್ಪ ಹೆಪ್ಪ ಹಾಕಿ ಮಧ್ಯಾಹ್ನ ಮೇಲೆ ಮೊಸರು ಮಾಡಿ ಕಸ್ತಲ್ಪ ಕಾಳದ್ದು ಇದ್ದು. ಇಂದ್ರನ ಐಟಮು ಕಸ್ತಲ್ಪ ಕಾಳದ ಐಟಮ್. ಉದಿಯಪ್ಪ ಮಾಡಿದ ಬೆಣ್ಣೆ ಕಸ್ತಲ್ಪ ಮಾಡಿದ ಬೆಣ್ಣೆಯಲ್ಲಿ ಬೇರೆ ಬೇರೆ ಇದ್ದು. ಉದಿಯಪ್ಪಗ ಮಾಡಿದ ತುಪ್ಪ ಕಸ್ತಲ್ಪಗ ಮಾಡಿದ ತುಪ್ಪಾಳಿಯೂ ಬೇರೆ ಬೇರೆ ಇದ್ದು. ಎಂತ ಕೇಳಿ ಹೇಳಿದರೆ ಅದು ಸುಮಾರು ಇದ್ದು. ಅದು ಒಂದು ವಿಡಿಯೋಲಿ ಹೇಳಿ ಪೂರೈಸ. ನಮಗೆ ಒಂದೊಂದೇ ವಿಡಿಯೋಲಿ ಇನ್ನು ಕೆಲವು ದಿನ ಶಂಬಟ್ಟಜ್ಜನ ಕಾಮಿಡಿ, ಕೆಲವು ದಿನ ಚೂರು ಕೃಷಿ, ಕೆಲವು ದಿನ ಚೂರು ತುಪ್ಪದ ಬಗ್ಗೆ ನನಗೆ ಕುಂತಿದ್ದಾರೆ 10 ಜನಕ್ಕೆ ಹೇಳಿಕೊಳ್ಳಿ. ನನಗೊಂದು ಮನಸ್ಸಿನ ಆಸೆ ಇದ್ದು, ಒಂದು ವೇಳೆ ಯಾರು ಕೇಳಿದ್ದೇವಲ್ಲೇ ನೋಡಿದ್ದೇವಲ್ಲೇ ತೊಂದರೆ ಇಲ್ಲೇ. ಎಲ್ಲ ಮಕ್ಕ ನೋಡುವಿದ ಕಲ್ತು ದೊಡ್ಡ ಯಾದಪ್ಪಗ ಅವಕ್ಕೊಂದರೆ ಇಂಗ್ಲೀಷು ಅದು ಇದೆಲ್ಲ ತುಂಬಾ ಕಲ್ತಪ್ಪಗ ಬೆಣ್ಣೆ ಮೊಸರು ಮಾಡೋದು ಮರದರೆ ಅವಕ್ಕೆ ನೋಡಿ ಎಂಬಲಕ್ಕನ್ನೇ ಹಾಗೊಂದು ಮರಳು. ಈಗ ಬೆಣ್ಣೆದ ಹಿಂಗಿಪ್ಪದ 2 ಉಂಡೆ ಅಷ್ಟು ಸಿಕ್ಕಿದ್ದೆವು. ಇನ್ನು ಚೂರು ಬೆಣ್ಣೆ ಇದರಲ್ಲಿ ಇದ್ದು, ಇನ್ನು ಚೂರು ಬೆಣ್ಣೆ ಇದ್ದಿದ್ರಲ್ಲ ಲಾಯಕ ಬೆಣ್ಣೆ, ಅದೆನ್ನ ಯಜಮಾಂತಿಗೆ ಆಯ್ತು. ಇಷ್ಟು ಬೆಣ್ಣೆ ಇದ್ದಾನೆ, ಅದು ತುಪ್ಪ ಮಾಡಿ ಅದು ಉಂಡೋಳಿ ಎನಗೆ ಈ ಗಿಣ್ಣಲ್ಲಿ ಹಾಕಿದ್ದು ಸಾಕು. ಎನಗೊಂದು 20 ml ತುಪ್ಪ ಬಂದರೆ ನನಗೆ ಸಾಕು ಎಣ್ಣೆ ಲೆಕ್ಕಕ್ಕೆ. ಹೆಂಗೆ ಇದೆ ಈ ಟೆಸ್ಟ್ ಟ್ಯೂಬಲ್ಲಿ ಒಂದು ಫುಲ್ಲು ಸಿಕ್ಕಿದ್ರೆ ಸಾಕು. ಅದರಿಂದ ಹೆಚ್ಚಿಗೆ ಆದ ತುಪ್ಪವ ಮಕ್ಕ ಊಟಕ್ಕೆ ಉಪಯುಕ್ತವು. ಇದರ ಒಳ್ಳೆ ತಂಪು ನೀರಲ್ಲಿ ಒಂದು 4-5 ಸರಿತು ತೊಳೆಕಾತ ಹಿಂಗೆ ಅಮರಿಸಿ ಬಿಡಿಸಿ ಮಾಡಿ ಅವನು ತೊಳ್ಕೊಂಡು ಬತ್ತೆ ಹೋಗಿ. ಇದ ತೊಳೆದಾತು ಬೆಣ್ಣೆಯ ನೀರ ಪಸೆ ಚೂರು ಇಪ್ಪದು ಬೇಡ, ಪಟಪಟನೆ ಹೊಟ್ಟುಗು ನೀರ ಪಸೆ ಇದೆ. ಅಡಿಗಾಷ್ಟು ಕುಲ್ಕಿಸಿ ಬೆಣ್ಣೆ ಕಳೆ ಬೀಳದ್ದೆ, ಇಲ್ಲದ್ರೆ ಪಟ 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 ಪಟನೆ ಹೊಟ್ಟಿತ್ತು. ಜಾಗ್ರತೆ ಬೇಕು. ನಾನು ದೊಡ್ಡ ಪಾತ್ರೆಯಲ್ಲಿ ಕಾಸೋದಲ್ಲ ತುಪ್ಪ, ಯಾವಾಗಲೂ ತುಪ್ಪ ಕಾಸಲೆ ಅದಕ್ಕೆ ದಿನ ಇದ್ದು. ವಾರಕ್ಕೊಂದರಿ 2 ಸರ್ತಿ ಕಾಸೋಗ ತುಪ್ಪ ಕಾಸೋ ದಿನ ಹೇಳಿದ್ದು ಅಂದೇ ಕಾಸೋದು. ಇದು ಹಿಂಗೆ ಪ್ರಯೋಗಕ್ಕೆ ಕಾಸೋಗ ಅದಕ್ಕೆ ಏನು ತೊಂದರೆ ಇಲ್ಲ, ದಿನಾಗಲೂ ಕಾಸಲ. ಗ್ರಹಣದ ದಿನವೂ ಕಾಸಿದ್ದೆ, ಮನೇಲಿ ಮರಣ ಹೊಂದಿದ ದಿನವೂ ಕಾಸಿದ್ದೆ. ಎನ್ನ ಮನೇಲಿ ತುಪ್ಪದ ಕೆಲಸಕ್ಕೆ 3-4 ಮರಣ ಆತು. ಆ ದಿನ ಕೂಡ ನಾನು ಬಿಟ್ಟಿಲ್ಲ. ಇದರ ಹೇಳಿದರೆ ಊರದನವ ಸಾಂಕಿ ಅಕ್ಕಚ್ಚು ಕೊಟ್ಟು ಸಾಂಕಿ ಕಂಜಿ ಹಾಕಿದಿ ಕರದು ಎನ್ನ ಕೈಲೇ ಕರದು ಹಾಲು ತಂದು ನೈವೇದ್ಯ ಮಾಡಿ ಅದರ ಪೂಜಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ಆನೆ ಮಾಡುವುದು. ಅದು ಹೇಳಿದರೆ ಒಂದು ಸಾಧನೆ. ಹಾಗೆ ಹಿಂಗೆ ಅಕ್ಕ ಆಗದಲ್ಲಿ ಕಂಡತ್ತು 48 ದಿನ ಮಾಡುವಳಿ ಗ್ರೇಸಿದೆ. 48 ದಿನಪ್ಪ 108 ದಿನ ಮಾಡುವಳಿ ಗ್ರೇಸಿದೆ.
108 ದಿನ ಮಾಡಿ ಈಗ ಮತ್ತೆ ಇನ್ನು ನಿಲ್ಲಿಸಲಿಲ್ಲ ಹೇಳಿ ಮುಂದುವರಿಸಿ 447ನೇ ದಿನಕ್ಕೆ ಇಂದು ಕಾಲ್ ಮಾಡಿ 446ನೇ ದಿನ ನಿನ್ನೆ ಕಿಚ್ಚಿ ಸಣ್ಣ ಕಿಚ್ಚಿಲಿ ಇದರ ತುಪ್ಪ ಮಾಡುದು. ಈಗ ಮೊದಲು ಕೆಲವು ವಿಡಿಯೋಲಿ ಇದರ ತೋರಿಸಿದ್ದೆ, ಅಂತೆ ಕಾಮಿಡಿ ಮಾತಾಡೋಗಳು ಹಿಂಗೆ ತುಪ್ಪ ಕಾಸಂಡೆ ಮಾತಾಡಿದ್ದಿದ್ದು. ಕೆಲವು ಶಾಲೆ ಮಕ್ಕಳ ಪ್ರವಾಸ ಬಂದಪ್ಪ ಒಕ್ಕುದೇ ತುಪ್ಪದ ಕ್ಲಾಸ್ ಮಾಡಿ ತೋರಿಸಿದ್ದೆ, ಮೊಸರು ಕಡದು ಬೆಣ್ಣೆ ತೆಗೆದು ತುಪ್ಪ ಮಾಡಿ ಎಲ್ಲ. ಮತ್ತೆ ಕೆಲವು ಕ್ಯಾಂಪ್ಗಳಲ್ಲಿ ಸಹವಾಸ ಶಿಬಿರ, ಸೈಕ್ಯ ಶಿಬಿರ ಶಾಲೆಯ ಇದರಲ್ಲಿ ಅದರಲ್ಲಿ ಕೆಲದಿಕ್ಕೆಲ್ಲಿ ಹಿಂಗೆ ಪ್ರಾತ್ಯಕ್ಷಿಕೆ ಕೊಟ್ಟಿದೆ. ಎಂತೇಳಿ ಎನೆಗೊಂತಿದ್ದೇಳಿ ಆನೆ ತುಪ್ಪ ಮಾಡಿ ಆನೆ ಸ್ವಂತ ಕಲ್ತದ್ದು. ಮತ್ತೆ ಮನೆಗೆ ಹೋಪಾಗ ಒಬ್ಬೊಬ್ಬ ಮಾತ್ರ ಒಂದೊಂದು ತರ ಕೇಳಿ 2 ಸರ್ತಿ ಬೆಣ್ಣೆ ತೊಳವು ಇದ್ದವು, 3 ಸರ್ತಿ ಇದ್ದವು, 5 ಸರ್ತಿ ತೊಳವು ಇದ್ದವು, 7 ಸರ್ತಿ ತೊಳವು ಇದ್ದವು. ಇದು ಸಣ್ಣ ಕಿಚ್ಚಿಲ್ಲಿ ಮೇಘನ್ನ ಹಿಂಗೆ ಮಾಡಿ ಇದು ಮಾಡಿದರೆ ತುಪ್ಪ ಲೇಟ್ ಆಯ್ತು, ಆದ್ರೆ ಭಾರಿ ಲಾಯಕದ ತುಪ್ಪ ಆಯ್ತು. ದೊಡ್ಡ ಕಿಚ್ಚಿ ಮಾಡಿದ್ರೆ ಪಕ್ಕ ತುಪ್ಪಕ್ಕೂ ಅದಕ್ಕೆ ಅಷ್ಟು ಪರಿಮಳ ಇಲ್ಲ. ಸಣ್ಣ ಉರುಳಿ ಒಂದು 7-12 ನಿಮಿಷ ಕಾಸಕ್ಕು ಹಿಂಗೆ ಮಾಡಿಯಪ್ಪ ಒಂದು 7-8 ನಿಮಿಷ ಆಗುತ್ತಾತ. ನಿರ್ಚೂರು ಕಳೆದಿಕ್ಕಿ ನಿಂಗೆ ವಿಡಿಯೋ ತೋರಿಸ್ತಿಲ್ಲ, ವಿಡಿಯೋ ತುಂಬಾ ಉದ್ದ ಹಾಗೆ ಬಂತು ಗೊತ್ತಿತ್ತು. ಬೆಣ್ಣೆ ಕರಗಿ ತುಪ್ಪದ ಸೆಕ್ಷನ್ ಎತ್ತುತ್ತಾ ಬಂತು. ಪಟ ಕೊಟ್ಟದು ನಿಂದಪ್ಪ ತುಪ್ಪ ಆತು. ಅದರಿಂದ ಚೂರು ಮುಂದೆ ಹೋದ್ರೆ ಒಳ್ಳೆ ಘಮ ಪರಿಮಳ. ಇದು ಒಳ್ಳೆ ಕನ್ನಡಿ ನೀರಿನ ಹಾಗೆ ತುಪ್ಪ ಮಾಡಿ ಕೊಡ್ತೇವೆ ನೋಡಿ. ಅದು ಗಟ್ಟಿಯಾಗಿ ಎಷ್ಟು ದಿನ ಅದರದ್ದು ಹಾಂಗಿತ ಪಾಕ ಮಾಡಿ ಇಳಿಸುತ್ತೆ ನೋಡಿ. ಬೆಣ್ಣೆ ಎಷ್ಟು ಮೆಲ್ಲಂಗೆ ಬಿಸಿಯಾಗಿ ಕರಗಿತ್ತೋ ಅಷ್ಟೇ ಇದಕ್ಕೆ ತುಪ್ಪದ ಮತ್ತೆ ಹಾಗೆ ಕರಗಿ ಸಾಕು. ಇನ್ನು ನವಸಕ್ಕು ಕಿಚ್ಚು లేదా ಪಾಕ ಏರುಗು ಈ ಹೆಂಗೆ ಬಿಸಿ ಇದು ಹಾಗೇ ತಣ್ಕೊಂಡು ಬರ್ಲಿ ಆತ, ಹಾಗೇ ತಣ್ಕೊಂಡು ಬರಬೇಕು ಮೆಲ್ಲಾನಕ್ಕೆ. ಮತ್ತೆ ಇದಕ್ಕೆ ತುಂಬಿಸುವ ಈ ಕರಡಿಗೆ ತುಂಬಿಸಿ ಮಡಗೋದು. ಇದು 1ನೇ ಸುರುವಣ ದಿನ ಹಾಗೇ ಆಗಿ ಒಂದೊಂದೇ ಬಂದು ಇಲ್ಲಿಗೆ ಮೇಗೆ ತೀತು. ಇದು ಮತ್ತವಾರದ್ದು ಹೇಳಿದರೆ ಒಂದು ಚಕ್ರಲ್ಲಿ 12 ದಿನದ್ದು ಕಾಲು ಮಂಡಲ, 2 ಚಕ್ರ ಸೇರಿಪ್ಪಾಗ ಅರ್ಧ ಮಂಡಲ 24, 4 ಚಕ್ರ ಪೂರ್ಣಮಲ್ಲ 48 ದಿನ ಆಗುತ್ತೆ. ಹಾಗಿದೆ ಈ ಒಂದು ಸ್ಟ್ಯಾಂಡ್ ಇಲ್ಲಿ 1 ವರ್ಷದ ಇಡೀ ಇದ್ದು 365 ಕುಪ್ಪಿ ಇದ್ದೀರಲ್ಲಿ. ಹಿಂಗಿತ ಕುಪ್ಪಿ 365 ಇದ್ದೀವಿ ಸ್ಟ್ಯಾಂಡ್ ಇಲ್ಲಿ, ಒಂದು ಬೆಗಡೂಲಿ. ಆದರೆ ಈ ತುಪ್ಪವ ನೋಡಿಯಪ್ಪ ಒಂದು ಸಮಾಧಾನ ಆಗುತ್ತೆ. ಇದು ನೋಡಿ ಇದೀಗ ಲಾಸ್ಟಿನ ಚೈನಿ ರಿಂಗಿಂಗ್ ಹಚ್ಚಕ್ಕಷ್ಟೇ 441 ನಂಬರ್ ಹಾಕಷ್ಟೇ. 42, 43, 44, 45, 46 ಇಂದ್ರನ ತುಪ್ಪ ಈಗ ತಂದೆ ಇರುತ್ತೆ ಬೆಸಿ ಇದ್ದು 447 ಇಂದ್ರನದ್ದಕ್ಕೆ. ನಾಳಂಗನದ್ದು 448. ಇದಕ್ಕೆ ಸುಮಾರು ದಿನ ಹಳತ್ತು ತುಪ್ಪಂಗ ನೋಡಿ. ಅದು ಪಾಕ ಸರಿಯಾದರೆ ಹಿಂಗೆ ಕನ್ನಟಿಯ ನೀರಿನಂಗೆ ತೆಗೆದು ಪಾಕ ವ್ಯತ್ಯಾಸ ಆದರೆ ಹಿಂಗಕ್ಕು. ಇದು ಎಲ್ಲ ಮೊನ್ನೆ ಚೂರು ಇದು ಹೆಚ್ಚು ಪಾಕ ಆದ್ದಲ್ಲ ಹೇಳಿದರೆ ಮಾಸ ದಿನಗಳ ಗಡಿಬಿಡಿಗೆ ಈ ಮನೆಯ ಹೆಮ್ಮಕ್ಕ ಹೆಂಗಿದ್ದವಳಿ ಬಾವಿಯ ಕೊಡಪ್ಪನ ನೋಡಿದರೆ ಸಾಕಡ ಹೇಳಿದ್ರೆ ಬಾವಿಯಿಂದ ನೀರೆಳ ಕೊಡಪ್ಪನ ಒಂದು ñಳಿ ಇಲ್ಲದ್ದೆ ಅಷ್ಟು ಲಾಯ್ಕಿದ್ದವಳಿ. ಆದರೆ ಆ ಮನೆ ಹೆಮ್ಮಕ್ಕ ಭಾರಿ ನೀಟ್, ಭಾರಿ ಸಮಾಧಾನ ಇಲ್ಲಕ್ಕೆ. ದೇವಸ್ಥಾನದ ತೀರ್ಥದ ಕೊಡಪ್ಪನ ಕಾಣು. ಕೆಲವು ದೇವಸ್ಥಾನದಲ್ಲಿ ಲಾಯ್ಕಿತ್ತು, ಎಲ್ಲಿ ಗುಂಡದೊಳಂಗೆ ಕೊಂಡೋಪ ಕೊಡಪ್ಪನ ಸಮಾಧಾನ ಪ್ರಾಯದ ಅಜ್ಜನ ಇಪ್ಪಳಿ ಯಾವಂದ್ರೆ ತಾಟ ಪಟ್ಟದ ಎಳದಿಡ್ಕೋದು ನಿಂಗೆ ಬಾವಿ ಒಳಂಗೆ ಅದು ñಳಿಯಾಗಿರ್ತು. ಹಾಗೆ ತುಪ್ಪಲ್ಲಿ ಇದೆ ನಮ್ಮ ಮನಸ್ಸಿನ ಅಂದಂದ್ರನ ಮನಸ್ಸಿನ ತುಪ್ಪ ಹೇಳಿದರೆ ತುಪ್ಪ ಶುದ್ಧಲ್ಲಿ ಭಕ್ತಿ ಚಂದಕ ಮಾಡಪ್ಪ ಚಂದ ಬತ್ತು. ಚೂರು ಮಕ್ಕಳ ಬಸ್ಸಿಗೆ ಶಾಲೆಗೆ ಬಿಡ್ಲೆ ತಡವಾತು, ನೆಂಟ್ರಿಗೆ ಬಂದಪ್ಪ ಕರೆಂಟು ಹೋತು, ಅಥವಾ ಒಂದು ಜಂಬಾರಕ್ಕೆ ಹರಡ್ಲ ಇದ್ದು, ಅಥವಾ ಕೆಲಸದಿಂದ ಆ ಗಡಿಬಿಡಿ ಇದ್ದು ಅಂದು ಬೆಣ್ಣೆ ಕಡದ ತುಳಿ ಆದರೆ
ತುಪ್ಪದ ಪಾಕಲ್ಲಿ ವ್ಯತ್ಯಾಸ ಆಗ್ತದೆ. ಯಾವುದೇ ಸಿಹಿ ತಿಂಡಿ ಮಾಡ್ಲಿರಟ್ಟು ಗಡಿಬಿಡಿ ಮಾಡಿ ಇಂಡು ಮಾಡ್ಲಿರಟಪ್ಪ ತಟಮಟ ಹೋಗ್ತದೆ. ಹಾಗೆ ಇದೊಂದು ವ್ಯವಸ್ಥೆ ಹೇಳಿ ಇದೆಲ್ಲ ಚೂರು ವ್ಯತ್ಯಾಸ ಇದ್ದು, ಕೆಲವು ದನದ ಇದರಿಂದಾಗಿ ವ್ಯತ್ಯಾಸ ಬೇಕು. ಇದು ನೋಡಿ, ಇದು ಲಾಸ್ಟು ಈ ಇತ್ತೀಚೆಗೆ ಹೊಸತ್ತು ಈ ತುಪ್ಪ ಎಲ್ಲ ನೋಡಿದ ಹೆಂಗಿದ್ದೋಳಿ ಪಾಕ ಹೆಂಗೆ ಸೆಟ್ ಆಗಿ ನಿಂತಿದೆ ನೋಡಿ. ಹೇಳಿದರೆ 1 ನಿಮಿಷ ತುಪ್ಪ ಮಾಡಿ ಇಳುಗುವಾಗ ಹೆಚ್ಚು ಕಡಿಮೆ ಆದರದೇ ಅದು ವ್ಯತ್ಯಾಸ ಬಪ್ಪಗೆ ಕಾರಣ ಉಂಟು. ಅದು ಯಾವ್ದು ಹೆಂಗೆ ಹೇಳಿ ಅದು ಮುಂದಣದಲ್ಲಿ ಹೇಳಿತ್ತೆ ಅಷ್ಟು ಸುಲಭ ಅಲ್ಲಿ ಅದು ಇದು ಮಾಡಿ ಕಲಿಯ ಸಡನ್ ಇದೀಗ ಆ ಚಕ್ರಕ್ಕೆ ಸೆಟ್ ಮಾಡಕ್ಕೆ ಎಷ್ಟನೇ ದಿನಾಲಿ ಕಾಣ್ತಾನೆ ಅದು ಆ ಚಕ್ರಕ್ಕೆ ಸೆಟ್ ಮಾಡಿ ಆಯಕಷ್ಟೇ. ಕಬ್ಬಿಣದ ಸ್ಟ್ಯಾಂಡ್ ಎಲ್ಲ ಬೇಕು ಅದಕ್ಕೆ. ಸೆಪ್ಟೆಂಬರ್ 14, 2019 ಇಸವಿಗೆ ನಾನು ಶುರು ಮಾಡಿದ್ದು. ದಿನಾಗ್ಲೂ ಒಂದೊಂದು ತುಪ್ಪ ಮಾಡಿ ಹಾಕೊಳ್ಳಿ ಹೇಳಿದ್ರೆ ಹೊಸ ತುಪ್ಪ ಹೆಂಗಿಪ್ಪದು ಹಳೆ ತುಪ್ಪ ಹೆಂಗಿಪ್ಪದು ಹೇಳಿ ಕಣ್ಣಂದಾಜಲ್ಲಿ ಗೊತ್ತಾಗುತ್ತಿಲ್ಲ, ಪರಿಮಳದಲ್ಲಿ ಕೆಲವತ್ತಿ ಗೊತ್ತಾಗುತ್ತಿಲ್ಲ. ಒಂದೊಂದು ದನಕ್ಕೆ ಒಂದೊಂದು ತರದ ತುಪ್ಪಕ್ಕೆ ಪರಿಮಳ ಬತ್ತು. ನಮಗ ತುಪ್ಪ ಮಾಡುವಾಗ ಕೆಲವು ಮನೇಲಿ ಹಿರಿಯರ ಹತ್ರ ಹೆಣ್ಮಕ್ಳ ಹತ್ರ ಕೇಳುವಾಗ ಆ ನಿಷ್ಠರ್ತಿ ತೊಳತ್ತೆ ಆ ನಿಷ್ಠರ್ತಿ ಮಾಡ್ತಾರೆ ಹಿಂಗೆ ಎಪ್ಪ ಹಾಕೋದು ಹೇಳ್ತಾವು. ನಮಗ ಅದರ ನೋಡಿದ್ದೇವೆ, ಒಂದು ನೋಡುವ ಒಂದು ಪ್ರಯೋಗಕ್ಕೆ ಹೊರಟದು ಸಣ್ಣ ಮಟ್ಟಿಗೆ. ಇನ್ನಿದಲ್ಲಿ ಕಲಿಯಲು ಸುಮಾರು ವಿಷಯಂಗೆ ಈಗ ಸ್ವಂತ ದಿನಾಗ್ಲಿ ಇದರ ಮಾಡ್ಯಪ್ಪಾಗ ಚೂರು ಅನುಭವಕ್ಕೆ ಬತ್ತು. ಮತ್ತೆ ನಿಂಗಳ ಹಂಗಿತ್ತಲ್ಲ ಇದ ಕಮೆಂಟಿನ ಮೂಲಕ ವಿಶೇಷ ಇದ್ದರೆ ತಿಳಿಸಿ, ಅಥವಾ ತುಪ್ಪಲ್ಲಿ ತುಂಬಾ ನಿಂಗ ಎಕ್ಸ್ಪೆರಿಮೆಂಟ್ ಮಾಡಿದ್ದದಿದ್ದರೆ ನಾನು ನಿಂಗಳ ಮನೆಗೆ ಬಂದು ಮಾಹಿತಿ ಪಡ್ಕೊಂಬೆ. ನಿಂಗಳದ್ದು ತುಪ್ಪಲ್ಲಿ ತುಂಬಾ ನಿಂಗ ಮದ್ದೆಲ್ಲ ಮಾಡ್ತೋಳಿ ಆದರೆ ಮನೇಲಿ ಮಾಡಿಕೊಂಡು ಉಪಯೋಗಿಸಲು ಆಗುತ್ತೋಳಿ ಆದರೆ ನಿಂಗಳ ಒಪ್ಪಿಗಿದ್ದರೆ ಅದರೊಂದು ಸಣ್ಣೊಂದು ವಿಡಿಯೋಲಿ ಮಾಡಿ 10 ಜನಕ್ಕೆ ಉಪಕಾರ ಆಗಲಿ. ನಾನು ನಮ್ಮ ಭಾಷೆಯಲ್ಲಿ ಮಾಡುದು, ಹವ್ಯಕ ಭಾಷೆಯಲ್ಲಿ. ಈಗ ಅದು ಕಂಪ್ಯೂಟರ್ ಕನ್ನಡಕ್ಕೆಲ್ಲ ಮಾಡ್ತು, ಅಲ್ಲದ್ರೆ ಬೇರೆ ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ಎನ್ನುವುದು ಅಡ್ಡಿ ಇಲ್ಲ. ಎನ್ನೊಂದಪ್ಪ ಸಹಾಯ ಅದು ಮಾಡುವೆ. ಇದೀಗ ಹಿಂಗೆ ತುಪ್ಪ ಮಾಡಿದ್ದರಿಂದಾಗಿ ಬೇರೆ ಎಂತೆಲ್ಲ ಗುಣಲಿ ಅದು ಮುಂದಾನ ವಿಡಿಯೋಲಿ ಹೇಳ್ತಾ ಇದ್ದ. ತುಪ್ಪ ಹೆಂಗಿದ್ದೇಳಿ ನೋಡಿದ, ಇದೆಲ್ಲ ಹಳತ್ತು ಎಷ್ಟೇ ತಾರೀಕಿನದ್ದೆಲ್ಲ ಮುಂದೆ ವಿವರವಾಗಿ ಹೇಳ್ತೆ. ಎಲ್ಲದರಲ್ಲಿ ನಂಬರ್ ಇದ್ದು ಇಲ್ಲಿ ನೋಡಿ ಎಷ್ಟಿದ್ದೋಳು. ಈಗ ಶುರು ಮಾಡೋಗೊಂದು ಬಾರಿ ಇದಾತು, ಮತ್ತೆ ಈ ಚಕ್ರ ಮಾಡು ಹಿಂಗಿತ್ತೊಂದು ಸಾಮಾನು ಕಂಡುಹಿಡಿಯಲೆಲ್ಲ ಸುಮಾರು ಮಂಡು ಬೇಸಿ ಆಗಿ ಚಂದಕ್ಕೆ ಮಡಗುದ್ದ. ಈಗ ಇದಕ್ಕೆ ಬೆಸಿಲು ಬಿದ್ದರೆ ಆಗ, ಫ್ರಿಜ್ಜಲ್ಲಿ ಮಡಗಿದ್ರೆ ಆಗ, ಅದು ಓಡಿನ ಮನೇಲಿ ಹೇಗೆಂದ್ರೆ ಟೈರಿಸ್ ಮನೇಲಿ ಇದ್ದರೂ ಕೂಡ ತುಪ್ಪ ಕರಗಿ ಗಟ್ಟಿ ಎಲ್ಲ ವ್ಯತ್ಯಾಸ ಬಪ್ಪಲೆ ಚಾನ್ಸ್ ಇದ್ದು. ಮುಳಿ ಮನೆ ಓಡಿನ ಮನೆಯಲ್ಲಿ ಇದಕ್ಕೆ ಒಳ್ಳೆ ಜಾಗ ಲಾಯ್ಕಪ್ಪದು. ಅಥವಾ ಬೆಸಿಲಿಂಗೆ ಕೊಂಡೋಗಿ ಹರದಂದ್ರೆ ಅದು ಗಟ್ಟಿಯಾಕ ಅದು ಇದ್ದಂಗಿರ. ಫ್ರಿಜ್ಜಲ್ಲಿ ಮಡಗಿದ್ರೆ ಅದರ ಸರಿಯಾದ ರೂಪವ ತಪ್ಪಿಸುಗೋಳಿ, ಅದು ಬದಲಿಸುಗೋಳಿ. ತುಪ್ಪ ಅಂದರೆ ಗಟ್ಟಿಯಾಗಿ ನೀರಾಗಿ ಅದಪ್ಪ ಅದರ ಮೂಲ ರೂಪ ಬದಲಾವಣೆ ಆಗುತ್ತೋಳಿ. ಹಂಗ ಅದಕ್ಕೆ ಬೇಕಾ ಇದರ ಬೆಸಿಲಿಂಗ ಬೇರೆ ಹಂಗೆ ನೋಡಿದ್ದೇವೆ, ನೋಡ್ತಾ ಇದ್ದೆ. ಮಾಹಿತಿ ಸಂಪೂರ್ಣ ಗೊಂತಕ್ಕು ನಿನ್ನನ ಪಾಕ ತುಪ್ಪ ರಜಾ ಏನು ಪಾಕ ಇದು ಮನ್ನಣದ್ದು ಹಂಗ ಇದು ಹೇಳಿದರೆ ಮನಸ್ಸು ರಜಾ ಸರಿತಿದ್ದಿಲ್ಲ. ಅದು ಇದರಲ್ಲಿ ಗೊಂತಾಗ್ತಿದ್ದ. ಇದು ಮೊನ್ನೆ ಮಾವನ ದಿನ ಗೋಕರ್ಣಕ್ಕೆ ಹೋದ ದಿನದ ತುಪ್ಪ ನೋಡಿ ಹೆಂಗೆ ಕಾವು ಇಚ್ಛಾಯಿತು. ಹೇಗೆ ಗಡಿಬಿಡಿಲಿ ಟೆನ್ಷನ್ ಇದ್ದರೆ ಇದಕ್ಕೆ ಬಾಧಕ ಆಗುತ್ತೋಡಿ. ಅಲ್ಲ ಮನಸ್ಸಿನಲ್ಲಿ ಬೇರೆದವಂತ ಇದಿಲ್ಲ, ಹೇಳಿದ್ರೆ ಒಂದು ಸಣ್ಣ ಇದು ಚಂದ್ರಲೋಕಕ್ಕೆ ಇಲ್ಲಿಗೆಲ್ಲ ಕಳಿಸ್ತಾ ಇಲ್ಲ ರಾಕೆಟಿನ ಹಾಗೇತ ಸಂಗತಿ. ಇದು ತುಪ್ಪ ಮಾಡೋದೇ, ಅಮೃತ ಬಲ ಮಾಡೋದು, ಮತ್ತೆ ಮೈಸೂರು ಪಾಕು, ಬರ್ಫಿ, ಇದೆಲ್ಲ ಪಾಕ ಚೂರು ಹಿಂದೆ ಮುಂದೆ ಹಾತೊಳಿ ಅದೆಲ್ಲ ತಟಪಟ. ಇದರದ್ದು ಹಾಗೆ ಜೀವನ ಸಾಗಿಸಗಳು ಹಾಗೆ ಸಣ್ಣ ವಿಷಯದಲ್ಲಿ ಸಣ್ಣ ಕೆಪ್ಪಗ ತಟಪಟ ಆಗುತ್ತೋಳಿ. ಹಾಗಾಗಿ ದಿನನಿತ್ಯದ ನಮ್ಮ ಸನಾತನ ಸಂಸ್ಕೃತಿ ಇದರ ಉಳಿಸಿಕೊಂಡು 2 ಹೊತ್ತ ಮಿಂದು ಜಪ ಮಾಡಿ ಸಾತ್ವಿಕ ಆಹಾರ ಸ್ವೀಕರಿಸಿಕೊಂಡಿದ್ದರೆ ಆಯುಷ್ಯದ ವೃದ್ಧಿಸುವುದು ಎಲ್ಲ ಗ್ರಹಿಸಿದ ಕೆಲಸವಾಗಿಕೊಂಡು ಹೋಗ್ಕೊಳ್ಳಿ. ಒಟ್ಟು ಅವಸರವೇ ಅಪಘಾತಕ್ಕೆ ಕಾರಣ ಹೇಳಿ ಗೌರ್ಮೆಂಟ್ ಬರ್ಕೊಂಡಿದ್ದು ಹಂಗಿತ್ತಂದು ಕೆಲಸ ಇದು. ಇದೆಲ್ಲ ಪ್ಲಾಸ್ಟಿಕಲ್ಲಿ ಹಾಕಿದೆ ಅಥವಾ ಕುಪ್ಪಿಲೆ ಹಾಕಿದೆ ಇದರ ತೋರಿಸುತ್ತೆ. ಇದುದೇ ತುಪ್ಪ
ಪಾಕಲ್ಲೇ ಬಂದದ್ದು ನೋಡಿ, ಹಿಂಗೇ ನೀರು ಮಾಡಿ ತೆಗೆದದ್ದು. ಹಿಂಗೆ ಮಾಡಕ್ಕೆ ಸುಮಾರು ಭಂಗ ಬತ್ತು. ಅದು ದೊಡ್ಡ ತುಂಬಾ ತುಪ್ಪವ ಕಾಸೆ ಕೌತು. ಇದರಲ್ಲಿ ಇಷ್ಟು ಗಟ್ಟಿ ಮೈಂದಿದ, ಬಾಕಿ ಎಲ್ಲ ನೀರೇ ಸಿಕ್ಕಿದ್ದದು. ಅದು ಒಂದರಿ ಅವನು ಮಾಡಿದ್ದೇಳಿ, ಎರಡನೇ ಇದೇ ಪಾಕ ಮಾಡಕ್ಕೆ 4 ಹತ್ತಿಯಾರು ಕಾಸೆ ಕೌತು ಬೇರೆ ಬೇರೆ. ಭಾರಿ ಕಷ್ಟ ಇದ್ದು, ಆದರೆ ಕಲಿವಲೆ ಸುಮಾರು ಇದ್ದು. ಇಂದನ ತುಪ್ಪ ತಣದಿಕ್ಕೋಳಿ ತಂದೆ ಎರವ ತುಪ್ಪ ತಣದತ್ತು, ಕರಿ ಅಡಿಯಲ್ಲಿ ನಿಂದಿದು ಬಗಿಂಗೆ ಸರಿ ಮಿಶ್ರ ಮಾಡಿ ರಜ್ಜ ಕರಿಯನ್ನು ಹಾಕುವ. ಏಕೆ ಹೇಳಿದರೆ ಈ ತುಪ್ಪದ ಪ್ರಾಯ ಗೊಂತಪ್ಪ ಮಿಷನ್ ಇಷ್ಟೊಳಗೆ ಇಲ್ಲೇ ಅದಿಡಿಗರೊಂದು ಕಂಡು ಹಿಡಿತಾ ಇದ್ದರೆ ನೋಡ್ಲೆ ಸುಲಭಕ್ಕೂ ಕರಿ ಇದ್ದರೆ. ಹೇಗಿದ್ದೆನ್ನ ಲೆಕ್ಕ, ಎಷ್ಟು ಅಂದಾಜು ಬೆಣ್ಣೆ ತೆಗೆದ್ರೆ ಎಷ್ಟು ಈ ಕುಕ್ಕಿನ ಹಿಡಿತೋಳಿ ಅಂದಾಜು ಹಾಗಿದ್ದಿದ. ಇದೀಗ ಈರುಳ್ಳಿನ ಊಟಕ್ಕೆ ಕೂಡೋದು ಫ್ರೆಶ್ ತುಪ್ಪ. ಇದು ಇಂದ್ರನ 447ನೇ ದಿನದ ತುಪ್ಪ. ಇದು ಒಂದಿಷ್ಟು ದೊಡ್ಡ ಉಂಡೆ ಬೆಣ್ಣೆ ಇದ್ದು ಅದು ಅವಕ್ಕಾತು ನನಗಿಷ್ಟು ಸಾಕು. ಇದರ ಹೋಗಿ ಅಲ್ಲಿ ಮಡುಗು ಮಾಡಿ. ಇದು ತುಪ್ಪ ಬರೀ ಒಳ್ಳೆ ನೀರಾಗಿ ಕಾಂಗು, ಒಂದು ಇಷ್ಟು ಮಾತ್ರ ಗಟ್ಟಿ ಒಳಿಗಷ್ಟೇ. ಇಂದೀಗ ಇದು ಅಡಿಯ ಕರಿಯನ್ನು ಹಿಂಗೆ ತೊಳಸಿ ಹಾಕಿದ ಕಾರಣ ಈಗ ಕೆಂಪು ಕಾಂಬದು. ಇದು ಒಳ್ಳೆ ಹಿಂಗೆ ಬೆಳಿ ಬಪ್ಪಂಗೆ ಇದ್ದೋಳಿ. ನಾಳೆಗೆ ನೋಡಿದರೆ ಅಡೀಲಿ ಚೂರು ಕರಿ ಇಕ್ಕು, ಇಲ್ಲಿ ರಜಾ ಅಂಟ್ಕೊಂಡಿಕ್ಕು, ಸರಿ ಅರವಸಿಂದ ಹೆಚ್ಚಿಗೆ ಇದರಲ್ಲಿ ನೀರಿಕ್ಕು. ನೀರು ತುಪ್ಪೋದೆ ಗಟ್ಟಿ ತುಪ್ಪೋದೆ, ಅದು ಸರಿಯಾದ ಪಾಕ. ಇದು ಇಲ್ಲಿ ಮಡುಗು. ಇದೊಂದು ಇಷ್ಟು ಬೆಣ್ಣೆ ಕಾಸಿದ್ದದು. ಈ ಗಟ್ಟಿ ಕಡಿಮೆ ಒಂದು ಬರೇ ನೀರಾಗಿ ಬರೇ ಕೋಳಿ ಅಂತ ಉದ್ದೇಶದಲ್ಲಿ ಮಾಡಿದ್ದದು. ಕಂಜಿ ಹಾಕಿ ಒಂದು 2-3 ತಿಂಗಳಾದ ಹಿಂಗೆ ಮಾಡ್ಲೇಡಿಯ. ಕಂಜಿ ಹಾಕಿ ಒಂದು 5-6 ತಿಂಗಳು ಕಳೆದರೆ ಮಾತ್ರ ಹಿಂಗೆ ನೀರಿನ ಸತ್ವ ಜಾಸ್ತಿ ಆಗಿ ತಗೊಳ್ಳಿ. ಮತ್ತೆ ಸುರುವಣ ಕಂಜಿಯ ದನದ ಹಾಲಲ್ಲಿ ನೀರಾಗಿ ಬಪ್ಪದು ಕಡಿಮೆ, ಬತ್ತು ಲಾಸ್ಟಿಂಗೆ ಸುರಿಂಗೆಲ್ಲ ಬಪ್ಪಲೇ ಬಾರ. ಅಂದ್ರೆ ಸುಮಾರು ಅದು ಪುಸ್ತಕ ಅಲ್ಲಿ ಇಲ್ಲೇ, ಅದರಲ್ಲಿ ಹಿಂಗೆ ನೋಡಿ ನೋಡಿ ದಿನಾಗ್ಲೂ ರಜೆ ತುಪ್ಪ ಕಾಸಿ ಕಾಸಿ ಅಪ್ಪ ಒಂದೊಂದು ಪಾಠ ಗೊಂತಾವು. ಹೇಗಿದ್ದು ಇದರ ಗುಣ ಎಂತರಲ್ಲಿ ನಾನು ಮತ್ತೆ ಹೇಳುವೆ. ಈ ತುಪ್ಪದ ಮಾಲೆ ಹೇಗಿದ್ದು ನೋಡಿ ಹೇಳಿ, ಮಾಡಿದರೆ ಎಂತ ಇದರಿಂದ ಕಲಿಯಲಿಡಿಗೋಳಿ ನಿಂಗೆ ಗೊತ್ತಿದ್ದರೆ ಹೇಳಿ. ನಾನೆಂತೆಲ್ಲ ಕಲ್ತಿದ್ದಲ್ಲಿ ಮುಂದಾಣ ವಿಡಿಯಲ್ಲಿ ನಾಳಂಗೇಳಿ ಅಲ್ಲ, ವಿಷಯ ತುಂಬಾ ಇದ್ದು ಏನಾದ್ರೆ ಗೊಂತಾದರೆಲ್ಲ ನಿಂಗೆ ಹೋಗಿ ತಿಳಿಸುವೆ ಅಥವಾ. ಮತ್ತೆ ಈ ತುಪ್ಪದರ ಯಾವ್ದರದ್ದೊಂದು ಇದನ್ನು ವಿಡಿಯೋ ಮಾಡಿದ್ದಿಲ್ಲಲ್ಲದ್ದೇ ಪಾಠ ತಗೋಲ್ಲ, ಅದನ್ನು ಬಿಡ್ಲೇ ಇಲ್ಲ ಈಗ ಸರ್ಕಾರ. ನನಗೆ ಇದರ ಕಲಿಯೋಳಿದ್ದು ಸುಮಾರು ಕಲ್ತನ ಮತ್ತೆ ಅದರ ಪಬ್ಲಿಷ್ ಮಾಡೋದು ಹೇಳಿದ್ರೆ ಇದರಲ್ಲೇ ಒಂದು PhD ಮಾಡ್ತಾ ಇಪ್ಪದೊಳ್ಳಿ. ತುಂಬಾ ದೀರ್ಘ ಆಗ್ಯವತ್ತೋ ತೊಂದರೆ ಇಲ್ಲೇ. ಕಾಮಧೇನಿನ ಒಂದು ಪ್ರಸಾದ ಬಿಡ್ತಾ ಹೇಳಿದರೆ ಯಾವುದೇ ಒಂದು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಕ್ಕರೆ ನಿಂಗಳ ಪಾಯಸವೋ ಹಣ್ಣು ಹಂಪ ಎಂತಾದರೂ ಅದು ಸ್ವೀಕಾರ ಮಾಡಿಕೊಳ್ಳಿದರೆ ಅಲ್ಲಿ ಅನುಶುದ್ಧಿ ಬೇಕು. ಅನುಶುದ್ಧಿ ಹಿಂಗೆ ಮುಟ್ಟು ಸದ್ಯ ಮಾಡಿದ ನೈವೇದ್ಯ ದೇವರು ತೆಕ್ಕೊಳ್ಳೋ. ನಮಗೆ ತುಪ್ಪಕ್ಕಿಪ್ಪ ಮರ್ಯಾದೆ ಬ್ರಹ್ಮಾಂಡಲ್ಲಿ ಯಾವುದಕ್ಕೂ ಇಲ್ಲ. ಯಾವುದೇ ಒಂದು ಯಾಗ ಯಜ್ಞ ಮಾಡಕ್ಕೂ ತುಪ್ಪ ಬೇಕು. ಎಲ್ಲ ಆಯುರ್ವೇದ ಮದ್ದುವಕ್ಕೂ ತುಪ್ಪ ಬೇಕು, ಒಳ್ಳೆ ತುಪ್ಪ ಬೇಕು. ಅದೇ ದೇಶಿ ಗೋವಿನದ್ದೇ ಆಯ್ತು. ದೇಶಿ ಗೋವಿನ ತುಪ್ಪದ ಬಗ್ಗೆ ತಿಳಿದರೆ ಅಥವಾ ತುಪ್ಪದ ಬಗ್ಗೆ ವಿಷಯ ನಿಂಗೆ ಕೇಳಿದರೆ ನಿಂಗೂ ನಷ್ಟವ ಹೇಳಿ. ಕಾಮ ಹರೇ ರಾಮ್.